ಉತ್ತರ ಭಾರತದಲ್ಲಿ ನೋಡಬಹುದಾದಂತಹ ಪ್ರಸಿದ್ಧ ತಾಣಗಳು. ದೆಹಲಿ ಇದು ಭಾರತದ ಹೃದಯ ಭಾಗದಲ್ಲಿರುವ ಅದ್ಭುತ ಪ್ರವಾಸಿ ತಾಣವಾಗಿದೆ. ಪುರಾತನ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಇಲ್ಲಿ ಹಲವಾರು ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ನಿರ್ಮಿಸಲಾಗಿದೆ. ಆದರೂ ಇಲ್ಲಿನ ಇಂಡಿಯಾ ಗೇಟ್ ಎಲ್ಲರನ್ನ ವಿಶೇಷವಾಗಿ ಸೆಳೆದುಕೊಂಡಿರುವ ಪ್ರವಾಸಿ ತಾಣ. ಆಗ್ರಾ ಇದು ದೆಹಲಿಯಿಂದ 242 ಕಿಲೋಮೀಟರ್ ದೂರದಲ್ಲಿದೆ. ಯಮುನಾ ನದಿಯ ತಟದಲ್ಲಿ ಇರುವ ಆಗ್ರಾ ಪಟ್ಟಣ ಸುಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದು. ಅದರಲ್ಲೂ ಇಲ್ಲಿನ ತಾಜ್ ಮಹಲ್ ಅದರ ವಿಶೇಷ ಪ್ರವಾಸಿ ತಾಣವಾಗಿದೆ. ಇಲ್ಲಿನ ಆಕರ್ಷಣೀಯ ತಾಣಗಳೆಂದರೆ ಆಗ್ರಾ ಕೋಟೆ, ಮಂಕಾಮೇಶ್ವರ ದೇವಾಲಯ, ಗುರು ಕಾ ತಾಲ್ ಆಗಿದೆ. ವಾರಣಾಸಿ ಇದು ಭಾರತದ ಆಧ್ಯಾತ್ಮಿಕ ರಾಜಧಾನಿ ಎಂತಲೇ ಪ್ರಸಿದ್ಧ ಪಡೆದಿದೆ. ಶಿವನ ನೆಚ್ಚಿನ ತಾಣವಾದ ಇದು ಕಾಶಿ ಅಥವಾ ಬನಾರಸ್ ಎಂದೇ ಕರೆಯಲ್ಪಡುತ್ತಿದೆ. ಅದಲ್ಲದೆ ಉತ್ತರ ಭಾರತದ ಸಾಂಸ್ಕೃತಿಕ ಕೇಂದ್ರ ಎಂಬ ಹೆಗ್ಗಳಿಕೆಯನ್ನು ಈ ನಗರ ಪಡೆದುಕೊಂಡಿದೆ. ಪ್ರತಿ ವರ್ಷವೂ ದೇಶ ವಿದೇಶಗಳಿಂದ ಈ ನಗರಕ್ಕೆ ಪ್ರವಾಸಿಗರ ದಂಡು ಹರಿದು ಬರುತ್ತದೆ. ಇಲ್ಲಿರುವ ಘಾಟ್ಗಳು, ಜಂತರ್ ಮಂತರ್, ರಾಮನಗರ್ ಕೋಟೆ, ಕಾಶಿ ವಿಶ್ವನಾಥ ದೇವಾಲಯ ಭೇಟಿ ನೀಡಲೇಬೇಕಾದ ಪ್ರಮುಖ ಆಕರ್ಷಣೀಯ ಸ್ಥಳವಾಗಿದೆ. ರುದ್ರಪ್ರಯಾಗ್ ಡೆಹ್ರಾಡೂನ್ನಿಂದ 180 ಕಿಲೋಮೀಟರ್ ದೂರದಲ್ಲಿರುವ ರುದ್ರಪ್ರಯಾಗ್ ಉತ್ತರಾಖಂಡದ ಒಂದು ಸಣ್ಣ ಪಟ್ಟಣವಾಗಿದ್ದು ಶಿವನ ನೆಲವೀಡು ಎಂದೇ ಪ್ರಸಿದ್ಧವಾಗಿದೆ. ಅದಲ್ಲದೆ ಮಂದಾಕಿನಿ ಹಾಗೂ ಅಲಕಾನಂದ ನದಿಗಳು ಸಮಾಗಮನಗೊಳ್ಳುವುದು ಇದೇ ಸ್ಥಳದಲ್ಲಾಗಿದೆ. ಕೇದಾರ್ನಾಥ್ ದೇವಾಲಯ, ಸೋನ್ಪ್ರಯಾಗ್ ಸಾಹಸಮಯ ಚಾರಣ ಮಾರ್ಗಗಳು ಇಲ್ಲಿನ ಆಕರ್ಷಣೀಯ ತಾಣಗಳು. ಮಸೂರಿ ಇದು ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನ್ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧವಾದ ಗಿರಿಧಾಮ ಪ್ರದೇಶ. ಪರ್ವತಗಳ ರಾಶಿಯನ್ನೇ ಹೊಂದಿರುವ ಇದನ್ನು ಪರ್ವತಗಳ ರಾಣಿ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಇದು ಮೋಹಕ ಮೋಡಗಳ ಮಾದಕ ನೃತ್ಯಗಳಿಗೆ ವಿಶೇಷತೆಯನ್ನು ಪಡೆದಿದೆ. ಹರಿದ್ವಾರ ಇದು ಉತ್ತರಾಖಂಡ ರಾಜ್ಯದಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣದ ಜೊತೆಗೆ ಅತಿ ಪುಣ್ಯ ಕ್ಷೇತ್ರಗಳಲ್ಲಿ ಒಂದು. ಗಂಗಾ ತಟದಲ್ಲಿ ನೆಲೆಸಿರುವ ಈ ತಾಣವು ಭಕ್ತಪ್ರಿಯರ ತಾಣವಾಗಿದೆ. ಇದು ದೆಹಲಿಯಿಂದ 212 ಕಿಲೋಮೀಟರ್ಗಳಷ್ಟು ದೂರವಿದೆ. ಹರ್ ಕಿ ಪೌರ್ನಲ್ಲಿ ನಡೆಯುವ ಗಂಗಾ ಆರತಿ, ಮಾನಸ ದೇವಿ ದೇವಾಲಯ, ಗಂಗಾ ನದಿಯ ಪುಣ್ಯ ಸ್ನಾನ ಇದರ ಆಕರ್ಷಣೀಯ ತಾಣವಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ